ಹೋಗುವಂತ ದಾರಿ ಇದು. ಸಂಸ್ಥಾನ ಮಠ ಶ್ರೀ ಬೂದಿಬಸವೇಶ್ವರ ಸಂಸ್ಥಾನ ಮಠ ಪಕ್ಕದಲ್ಲಿರುವಂತ ಬೆಟ್ಟ. ಇದು ಪಶ್ಚಿಮ ದಿಕ್ಕಿನಲ್ಲಿರುವಂತದ್ದು. ಊರಿಗೆ ಹೊಂದಿಕೊಂಡಂಗ ಅಲ್ಲಿ ಸೂರ್ಯೇಶ್ವರನ ವಾಸಸ್ಥಳ ನಾವು ಗಮನಿಸಬಹುದು. ಹೋಗೋಣ ಬನ್ನಿ. ಹೋಗುವ ದಾರಿಯಲ್ಲಿ ಗಣೇಶನ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ನಾ ಫಸ್ಟ್ ಆಗಿ ಹೇಳ್ತೀನಿ. ನಿಮ್ಮ ಹೆಸರು ಏನ್ರಿ? ಈಶಪ್ಪ ಅಂತ ಗೊಬ್ಬರು. ಇಲ್ಲಿ ಪವಾಡ ಮಾಡ್ಕೊಂಡ್ ಹಿಂಗೆ ಬಂದಾರ ಶರಣರು. ಮಾಡ್ಕೊಂಡ್ ಬಂದು ಇಲ್ಲಿ ನಿಲ್ಸ್ಯಾರ. ಇಲ್ಲಿ ಒಳ್ಳೆ ನೀರ್ ತಂದು ಪೂಜೆ ಮಾಡಂತ ಮಾಡಿಲ್ಲ ಆಗಿನ ಕಾಲಕ್ಕ. ಶಾಪ ಹಾಕಿ ಮತ್ತೆ ತಮ್ಮ ದಾರಿ ತಾ ಹೋಗೈತೆ. ಅಲ್ಲಿ ಆದಿಶಕ್ತಿ ನಾಗರಲ್ಲಮ್ಮ ತನ್ನ ಸ್ಥಾನ ಬಿಟ್ಟು ಬೇರೆ ಸ್ಥಾನಕ್ಕೆ ಹೋಗಿ ಸಣ್ಣಗ ಶರಣಗೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಆ ಸ್ಥಾನಕ್ಕ ಅಣ್ಣನ ತಂಗಿ ಅಲ್ಲಿ ಹೋಗ ದೇವಸರು ಅಲ್ಲಿ ಪವಾಡ ನಡತ. ಅಂದ್ರೆ ಇಲ್ಲಿನ ಸೂರ್ಯೇಶ್ವರ ಗಬ್ಬೂರಿನಿಂದ ಇದೇ ಸ್ಥಳ ಸೂರ್ಯೇಶ್ವರ. ಈ ಸ್ಥಳ ಮತ್ತೆ ಬೇರೆ ಕಡೆ ಹೋಗ್ತೈತಿ. ಹೋದ್ರ ಕಾರಣ ಏನಂತ ಕೇಳ್ಬೋದು. ಇದೇ ಪೂಜೆ ಮಾಡಕ್ಕಿಲ್ಲ ಹಂಗ ಆಗ್ಬಿಟ್ರು. ಒಳ್ಳೆ ನೀರ್ ತಂದು ಪೂಜೆ ಮಾಡ್ಬೇಕಂತ ಅಂದ್ರು. ಆಗಿನ ಕಾಲದಾಗ ಮಾಡಲಿಲ್ಲ. ಶಾಪ ಹಾಕಿ ಹೋಗ್ಬಿಟ್ರು ಮತ್ತೆ ಬೇರೆ ಸ್ಥಳಕ್ಕ. ಅಲ್ಲಿ ಆದಿಶಕ್ತಿ ನಾಗರಲ್ಲಮ್ಮ ಗೌರವ ಕೊಟ್ಟು ತನ್ನ ಸ್ಥಳನ ಬಿಟ್ಟು ಶರಣ ಗೌರವ ಕೊಟ್ಟು ಪಗಲಾಗ ಹೋದ ಅಣ್ಣಂದು ಇಲ್ಲಿ ದರ್ಶನ ತಗೊಂಡು ಅಣ್ಣನ ದರ್ಶನ ತಗೊಂಡು ನನ್ನ ದರ್ಶನ ತಗೊಂಡ್ ಬರ್ಲಿ ಅಂತ ಆಶೀರ್ವಾದ ಎಲ್ಲ ಭಕ್ತರಿಗೆ ಆಶೀರ್ವಾದ. ಅಂದ್ರೆ ಇಲ್ಲಿನ ಸೂರ್ಯೇಶ್ವರ ಹೋಗ್ತಿರ್ಬೇಕಾದ್ರೆ ಅಲ್ಲಿಂದ ಯಾರಾದ್ರೂ ಬಂದು ಕರ್ಕೊಂಡು ಹೋದ್ರೆ ಇಲ್ಲ ಸ್ವತಃ ಇತ್ತನೇ ಅಲ್ಲಿ ಇಲ್ಲ ಇತ್ತನಿ ಹಿಂಗೆ ಹೋದ. ಅಲ್ಲಿ ಆದಿಶಕ್ತಿ ನಾಗರಲ್ಲಮ್ಮ ಆಕೆ ಒಬ್ಬಕ್ಕೆ ಗೌರವ ಕೊಟ್ಟು ತನ್ನ ಸ್ಥಾನ ಬಿಟ್ಟುಕೊಡು. ನಂದು ನೇಮ ನಿತ್ಯ ಹಂಗ ನಡೀತಿತ್ತು. 3 ಹೊತ್ತು ಪೂಜಾ ತ್ರಿಕಾಲ ಪೂಜೆ ನಡ್ಲಿ. ನಿಂದು ತಗೊಂಡು ಅಣ್ಣನ್ ತಗೊಂಡು ತಂಗಿನಲ್ಲಿ ಬರ್ಲಿ ಅಂತೇಳಿ ಭಕ್ತರು ಭಕ್ತರು ಹಿಂಗ ಆಶೀರ್ವಾದ ಸದಾ ಕಾಲ ಅಂತ. ಇಷ್ಟೆಲ್ಲ ನಡೆದೈತಿ ಸೂರ್ಯೇಶ್ವರನ ಪವಾಡ. ನಾನ್ ಕೇಳಿದ್ದೆ ಹಿಂದೆ ಯಜಮಾನ್ರು ಹೇಳಿದ್ರು ಇಲ್ಲಿಂದ ದ್ವೇಷೂರಿನಿಂದ ಯಾರೊಬ್ರು ಹೂ ಮಾರುವಂತ ವ್ಯಕ್ತಿ ಬರ್ತಿದ್ದ. ಆತ ಇಲ್ಲಿ ಬಂದು ಸೂರ್ಯೇಶ್ವರನ ಗುಡಿಯ ಮೇಲೆ ಕುಳಿತುಕೊಳ್ತಿದ್ದ. ಅವ್ರು ಅದನ್ನ ಐತೆ ಕುಂತು ಒಂದಿಷ್ಟು ಹೂಗಳನ್ನ ಸೂರ್ಯೇಶ್ವರನಿಗೆ ಸಮರ್ಪಿಸಿ ನಮಸ್ಕಾರ ಮಾಡಿ ಒಂದಿಷ್ಟು ಈ ದಿವಸ ಸನ್ನಿಧಿಯಲ್ಲಿ ಪ್ರಶಾಂತವಾದ ಒಂದು ಪ್ರದೇಶ ಅಂತ ತಿಳ್ಕೊಂಡು ಆತ ಇಲ್ಲಿ ಇರ್ತಿದ್ದ. ನೆಲೆಸಿ ಸ್ವಲ್ಪ ತೀರ್ತಿದ್ದ. ಕುಂತು ನಿಂತು ಓದ್ತಿದ್ದ. ಪ್ರತಿ ಸರ್ತಿ ಬಂದಾಗನು ಆತ ಇದೇ ರೀತಿಯಾಗಿ ನಡ್ಕೊಳ್ಳೋದ್ರಿಂದ ಈತನಿಗೆ ಹೊಲ್ತಂತ ಸೂರ್ಯೇಶ್ವರ ನಿನ್ನಿಂದ ನಾನು ಬರ್ತೇನೆ ಅಂತ ಹೇಳಿ ಕೇಳಿದಂತ ಕೇಳಿದೆ. ಹೆಚ್ಚಿಂದ ಇನ್ನ ಬಾಯಿ ಇದೆ ಅಂತ ಹೇಳಿದ್ರು. ಸಿಡ್ಲಿ ಬಾಯಿ ಅಂತ ಕಡೆ ಹೌದಾ? ಅಲ್ಲಿ ಕಾಣ್ತದ್ರೆ ಪೂರ್ ಕಟ್ಟಿ ಬಿಟ್ರಿ ಹಿಂಗಡ್ಡ. ಅದು ಪೂರ್ ಚಾಯ್ ಬರೋದು ಆ ಕಡೆ ಐತೆ. ಅಲ್ಲಿ ನೋಡ್ಬೋದು ಅಷ್ಟೇ. ಇಷ್ಟೇ ಪವಾಡ. ಮತ್ತೆ ಮುಂದೆ ಮತ್ತೆ ಆತ ಬಂದು ಗೊತ್ತಲ್ಲ. ಈಗ ಇನ್ನ ಹೆಚ್ಚಾಗಿ ಕೇಳ್ಬೇಕು. ಹೆಚ್ಚಾಗಿ ಹೇಳೋದಾದ್ರೆ ಇನ್ನೆಲ್ಲಮ್ಮ ಆಕಿನಿಲ್ಲ ಅದು ಮೂರ್ತಿ ಸ್ಥಾಪನೆ ಮಾಡಿದ್ವಿ. ಕೆಳಗ ಪವಾಡ ಐತೆ ಅಲ್ಲಿ. ಏನ್ ಆಗಿರ್ಬೋದು ಪವಾಡ ಅನ್ನೋದು? ಏನಿಲ್ಲ ಪವಾಡ ಹಿಂಗೆ ಬಂದಾರ. ಹಿಂಗೆ ಅಲ್ಲಿ ನಿಲ್ಸ್ಯಾರ. ಹಿಂಗೆ ಆಕಿಂದ ಅಲ್ಲಿ ಪವಾಡ ಸೂರಪ್ಪ ಅಲ್ಲಿ ಕಾಣದ ಹಿಂಗೆ ಪವಾಡ ಮಾಡ್ಕೊಂತ ಬಂದಾರ ಶರಣರು. ಇಲ್ಲಿ ಮಾಡ್ರ ಸ್ಥಳ ಇಲ್ಲಿ ಏನ್ ಬಗೆಯಲ್ಲ. ದೇವಸೂರ ಹಿಂಗೆ ಬರ್ತದೆ ಬಂದ್ ಅತ್ತಗ ಹೊಲ್ತ್ಬಿಟ್ಟ. ಇಲ್ಲಿ ಅಂತ ಭಕ್ತಿ ಇದ್ದಿದ್ ಯಾವ ಭಕ್ತಿಯವ್ರು ಇದ್ದಿದ್ರ ಅಷ್ಟ. ಹೌದು. ಅಣ್ಕಪ್ಪ ಮ್ಯಾಗ ಬಂದ್ಬಿಟ್ಟದ ಹಂಗೆ ಹೋಗ್ಬಿಟ್ಟ. ಹಂಗೆ ಬಾವಿಗಳು ಅವ, ಕುದುರೆ ಹೆಜ್ಜೆಗಳು ಅವ. ಕುದುರೆ ಹೆಜ್ಜೆ ಕಾಣ್ತಾವ. ನವಗ್ರಹ ಇಲ್ಲಿ ಕುಣಿಸಿ ಸಿಟ್ಟಿಗೇರಿ ಕುಣಿಸಿ ಬೆಂಕಿಯಾಗಿ ಈ ಬಸ್ ಮಾಡಿಬಿಡಿ ಗೊಬ್ಬರ ಅಂತೇಳಿ ಸಿಟ್ಟಿಗೇರಿ ಕುಣಿಸಿ ಶಾಪ ಕೊಟ್ಟು ಹೋಗ್ಬಿಟ್ರ. ಇಲ್ಲಿ ದೊಣ್ಣೆಕೆರೆ ಅಂತ ಬೇಲಿ ಬೆಂಚ್ತೇವೆ ನಾವು. ನೀರು ಕುಡಿಯಕ್ ಹೋದ್ರೆ ರೈತದ ನೀರು. ನಾವು ದೇವಸ್ಥಾನ ಹೋದ್ರೆ ತೆಗಿ ನಾವು ಚೆಂಗ್ಸ್ಕೊಂಡು ತಪ್ಪಾಯ್ತು ಅಂತ ನಿಮ್ ಸ್ಥಾಪನೆ ಮಾಡಿ ನಿಮ್ ಪೂಜೆ ಮಾಡ್ತೀವಿ. ನಮ್ ಕಷ್ಟಗಳು ಪಾಪಗಳೆಲ್ಲ ಪರಿಹಾರ ಮಾಡಂತ ಬಂದ್ಬಿಟ್ಟು ಬೇಡ್ತೇನೆ. ಲಿಂಗು ಸಿಕ್ಕದ. ಲಿಂಗು ಬಸವಣ್ಣ ಫಸ್ಟ್. ಆಮೇಲೆ ಲಿಂಗು ಇಕ್ಕಿ ಆದಿಶಕ್ತಿ ನಾಗರಲ್ಲಮ್ಮ ದೇವಸ್ಥಾನ. ಇದೇ ಉದ್ಭವ ಲಿಂಗು, ಉದ್ಭವ ಮೂರ್ತಿ. ಆಮೇಲೆ ಅದು ನೋಡಿ ಸ್ಥಾಪನೆ ಮಾಡಿದ್ದೇವೆ. ಇದೆಲ್ಲ ಓಡಾಡ್ತಾ ಇರ್ತೀನಿ. ಆಕಿನ ಜಾಗ ಹಣ್ಣಿನ ಜಾಗ ಎಲ್ಲ ಪೌಡ. ಇದು ಶರಣರು ಕುಂತ ತಪಸ್ಸು ಸ್ಥಳ ಇದು.
ಬಸವ. ಬೂದಿ ಬಸವೇಶ್ವರ. ಒಬ್ಬೊಬ್ಬರು ನಾಳೆ ನಿಜಾಮ್ ಕಾಲಕ್ಕ ಎಲ್ಲ ಉಳ್ಕೊಂಡು ತಗದ. ಹೌದಾ? ಒಂದೊಂದ್ ಪವಾಡ ಬಂದ್ಬಿಟ್ಟು ಎಲ್ಲ ಉಳ್ಕೊಂಡು ಉದ್ಭವ ಎಲ್ಲ ಸಾಕ್ರಿ ಎಲ್ಲ ಆಳ್ಮನ್ಯಾಗ ಉಳ್ಕೊಂಬಿಟ್ಟು ಇನ್ನ ಕೆಲ ಮಂದಿ ಜಿಗ್ಗೆ ಬರ್ತಾವ ಜಿಗ್ಗೆ ತೋಡಿ ಹಂಗ ಅಷ್ಟ ಸೆಕೆಂಡ್ ನೆಂಪಿದ್ದಂಗ. 2 ನೆಂಪ ಐತ್ರಿ. ಇನ್ನಾಕ ದೇವಸ್ಥಾನ ಜಿಗ್ಗೆ ಆ ಕಡೆ ಗುಡ್ಡ ಆ ಕಡೆ ಜಿಗ್ಗೆ ಅವ ತೋಡಿದಂಗೆಲ್ಲ ಬರ್ತಾವ. ಮೊದಲು ರಾಜರ ಆಳ ಇದ್ದ. ಸರಿ ಸರಿ ಸರಿ. ನಿಮ್ಮಿಂದ ನಮ್ಗೆ ಒಂದಿಷ್ಟ ನಾವು ದೊಡ್ಡವರ ತಿಳ್ಕೊಂಡಾಕ ನಮ್ಗೆ ಇಷ್ಟ ಇಲ್ಲ ತಿಳ್ಕೊಂಡ್ ನಾವು. ಹೌದು. ಇವೆಲ್ಲ ಹಾಕಿ ಸ್ಥಾಪನೆ ಮಾಡಿದ್ವಿ. ಈಗ ಎಲ್ಲ ಒಂದೊಂದು ಗುಡಿ ಕಟ್ಸ್ಯಾಂತ ಹೊಂಟ್ಬಿಟ್ಟಿವಿ. ಹೌದು. ಮೊದಲೆಲ್ಲ ಇವು ಗುಂಡುಗಳು ಅಷ್ಟೇ ಇದ್ವು ಗಂಬಗಳು. ಇದೆಲ್ಲ ರೆಡಿ ಮಾಡಿ ಕೇಸಿ ಮೂರ್ತಿ ಮಾಡಿ. ಮತ್ತೆ ಇಲ್ಲಿ ಇದು ಇಷ್ಟ ಇತ್ತ ಮಾಡಿ ಸ್ಥಾಪನೆ ಮಾಡಿ ಮೂಲ ಸುರೇಶ್. ಹೌದಾ? ಉದ್ಭವ ಪಾದ ಇಲ್ಲೇ ಪವಾಡ ಮಾಡಿ ಅತ್ತ ಬಂದು ದೇವಸ್ಥಾನ ಬಂದು ಹಿಂಗೆ ಬಂದು ಶಾಣ. ಅಂದ್ರೆ ಈಗ ಇವೆಲ್ಲ ಗುಡಿನ ಜೀರ್ಣೋದ್ಧಾರ ಮಾಡಿ ಇಷ್ಟೆಲ್ಲ ಸಿಸ್ಟಮ್ ಆಗಿ ಪೂಜೆ ಪುನಸ್ಕಾರಗಳನ್ನ ಮಾಡಕೈತ್ರಿ. ಅವಾಗ ಅಂತ ಭಕ್ತರು ಇದ್ದಿದ್ದಿಲ್ಲ, ಅಂತ ಭಕ್ತಿನಿ ಇದ್ದಿದ್ದಿಲ್ಲ. ಹೌದೌದು. ಹಂಗಾಗಿ ಆ ಟೈಮಿಗೆ ಯಾರು ಬಂದಿಲ್ಲ ಭಕ್ತ ಇದ್ದ ಅತನೇ ಬಂದು ಅತ್ತಿಗೆ ಹೊಲ್ತು ಬಿಟ್ಟ. ಆದ್ರೆ ಯಾರು ಇದ್ದಿಲ್ಲ ಐತೆ. ಹೊಡೆದು ಪುಡಿ ಪುಡಿ ಮಾಡಿಬಿಟ್ಟು ಇಲ್ಲಿ ಹಾಳಾಗಿರ್ತಕ್ಕಂಥ ನೋಡ್ಬೋದು. ಭಗ್ನಗೊಂಡಿರುವಂತ ನಂದಿ ಅದು ಈ ಸ್ಥಾಪನೆ ಮಾಡಿ. ಇಲ್ಲಿದ್ದ ಹಿಂಗಿದ್ದ. ಅದು ಮೊದಲ ಕಾಲವ್ರು ಏನ್ ಬಂಗಾರ ಅಂತ ಹೊಡ್ಬಿಟ್ಟು. ಹೌದೌದು. ಎಲ್ಲ ಬಂಗಾರ ನಿಧಿಗಳು ಆ ಗುಡ್ಡ ಆ ಬೆಟ್ಟದ ನಂಗೆ ಸಿಡ್ಲು ಬಿದ್ದಿರೋದ್ರಿಂದ ಅಲ್ಲಿ ಬಾಯಿ ಸಿಡ್ಲು ಬಿದ್ದು ಒಳಗೆ ಅದೇ ಪವಾಡ. ಇಲ್ಲಿ ಪ್ಯಾಂಟಿಗೆ ದೂರಿ ಎಲ್ಲ ಇದಾಗಿವ ಸ್ವಚ್ಛ ಮಾಡಿ ಮತ್ತೆ ಮಾಡ್ತಾರೆ. ಏನಿದ್ರಿ ಆ ರೀತಿ ಎಲ್ಲ ಭಕ್ತರ ಗೋಪುರ ಏನಿದ್ರಿ ಅಷ್ಟೇ ಕತ್ರಿ ಕೊಲ್ಲುಗಳಿದ್ದು ಇದೆಲ್ಲ ಗೋಪುರ ಆಯ್ತು. ಒಬ್ಬೊಬ್ಬರು ಭಕ್ತರು ಬರಕತ್ತಾರಿ. ಇದು ಗುಡಿ ಇನ್ನೊಂದು ಇರ್ಬತ್ ದೇವ್ರ ಮೂರ್ತಿ ಇತ್ತು, ಅದು ಸ್ಥಾಪನೆ ಮಾಡೋಕ್ ಸ್ವಲ್ಪ ಮುಖ್ಯ ಆಯ್ತು. ಅದನ್ನ ಈಶ್ವರ ಸ್ಥಾಪನೆ ಮಾಡ್ಕೊಂತ ಮಾಡಿ ಹಾಕಿನೂ ಮಾಡಿದ್ವಿ. ಶಾಂತಿ ಮಾಡಿದ್ವಿ ಎಲ್ಲ ರೈಟ್. ಈ ಕಡೆನೂ ಶೀಸ್ ರೋಡ್ ಅದ, ಈ ಕಡೆನೂ ಬರ್ತಾರ, ಈ ಕಡೆನೂ ಬರ್ತಾರ. ಹಂಗೆ ನಡ್ಸ್ಕೊಡಕ್ ಸಿಕ್ಕದ ಹಂಗೆ ನಡೋದು. ಯಾವ ಸಿದ್ಧಿಗಳು ಹಂಗೆ ಅಂತ. ಹೌದು. ಎಲ್ಲ ಹಾಳ ಬಿದ್ದಂತ ಗುಡಿ ಎಲ್ಲ ಪೌಡದು. ಮೊದಲನು ಇದು ಸಮೃದ್ಧವಾಗಿತ್ತು ಅಂತ ಹೇಳ್ತಾರ. ನಂತರ ಒಂದ್ ನೆರವು ಏನಿದ್ದಿಲ್ಲ, ಪೂರ್ತಿ ಎಲ್ಲ ಇದಾಗ್ಬಿಟ್ಟು. ಅಲ್ಲ ಈಗೊಂದು 50 ವರ್ಷದ ಕೈತಲ್ಲ, ವರ್ಷಗಳ ಹಿಂದೆ ಬೇಸಿತ್ತು ಅಂತ ಒಂದು ಇದಿದೆ. ಇಲ್ಲಿ ಪೂರ್ತಿ ಮಾಡ್ಕ್ಯಾಂತ ಒಂದೊಂದೊಂದು ಒಬ್ಬೊಬ್ಬ ಭಕ್ತರು ಮಾರಕ್ ಇಟ್ಬಿಟ್ರಲ್ಲ, ಹಂಗೆ ನಡೋಗ್ಬಿಡ್ತು. ಅವ್ ಏನ್ ಗುಂಡುಗಳು ಏರಕ್ ಬರ್ತದಲ್ಲ ಅಂತದ್ ಅಲ್ಲಿ ಬೋರ್ ಹಾಕ್ಸಿದ್ವ. ನೀರ್ ಆ ಗುಂಡಿನಾಗ ಬೋರ್ ಬಿದ್ದಾವ. ಹೌದು. ಪರವಾಗಿಲ್ಲ. ಎಲ್ಲ ರೋಡ್ ಹಾಕ್ಸಿ ಪೀಠಾಗ ಎಲ್ಲ ಹಾಕ್ಸಿದ. ಆತ ಸ್ವಲ್ಪ ಸಹಾಯ ಅಲ್ಲ. ಇದೆಲ್ಲ ಒಂದಿಷ್ಟು ಮಾಹಿತಿಗಳು ನಮ್ಗೆ ಸಿಕ್ತು. ಸರಿ, ನೋಡೋಣ. ಬರ್ತೀರ ಹೋಯ್ತ್ರಿ.